ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವ. ಬುಕರ್ ಪ್ರಶಸ್ತಿ ಬಂದ ಮೇಲೆ ನಮ್ಮ ಭಾನು ಮುಸ್ತಾಕ್ ಅವರ ಕೃತಿ ಎಲ್ಲ ಕಡೆಗೂ ಚರ್ಚೆನೂ ಆಗ್ತಾ ಇದೆ. ಅನೇಕರು ಅದನ್ನು ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಳ್ಳೆಯ ಲಕ್ಷಣ. ಅಟ್ಲೀಸ್ಟ್ ಒಂದು ಪ್ರಶಸ್ತಿ ಬಂದ ಮೇಲೆ ಅದು ನಮ್ಮ ಜನ ಎಚ್ಚರಗೊಂಡು ಆ ಕೃತಿಯನ್ನು ಓದ್ತಾ ಇರೋದು, ಅದರ ವಿಶ್ಲೇಷಣೆ ಮಾಡ್ತಾ ಇರೋದು, ಭಾನು ಮುಸ್ತಾಕ್ ಅವರ ಸಮಾಜಮುಖಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವಂಥದ್ದು, ಅವರನ್ನು ಗುರುತಿಸೋದು. ಈಗ ಆಲ್ರೆಡಿ ಲಂಕೇಶ್ ಅಂತ ದಿಗ್ಗಜ ಪತ್ರಕರ್ತರು ತಾವು ಜೀವಂತಿದ್ದ ಸಮಯದಲ್ಲಿ ಅವ್ರನ್ನ ಗುರುತ ಮಾಡಿ ಇವ್ರ ಕಡೆಯಿಂದ ಬರವಣಿಗೆಯನ್ನು ಅಥವಾ ವರದಿಯನ್ನು ತೆಗೆದುಕೊಂಡು ಬೆಳೆಸಿದವರು. ಅದರಲ್ಲಿ ಎರಡು ಮಾತಿಲ್ಲ. ಅವರು ಅವಕಾಶ ಕೊಟ್ಟರು, ಅದನ್ನು ಸದುಪಯೋಗ ಮಾಡಿಕೊಂಡ್ರು ನಮ್ಮ ಭಾನು ಮುಸ್ತಾಕ್ ಅವರು. ಅನೇಕ ಒಳ್ಳೊಳ್ಳೆ ಕೃತಿಗಳನ್ನು ಕೊಟ್ಟರು ಕನ್ನಡಕ್ಕೆ, ಮತ್ತು ಹೋರಾಟವನ್ನು ಮಾಡಿದ್ರು. ಬರೀ ಕೇವಲ ಕೃತಿ ಕೊಟ್ಟು ಕೂಡಲಿಲ್ಲ. ನಮ್ಮ ಕವಿಗಳಲ್ಲಿ ಭಾಳಷ್ಟು ಜನ ಏನಪ್ಪ ಅಂದರೆ ಕೃತಿಗಳನ್ನು ಕೊಟ್ಟು ಸುಮ್ಮನೆ ಕೊಡುವಂಥ ಪ್ರವೃತ್ತಿ ಇರುವುದರಿಂದಾಗಿ ವಿಶೇಷವಾಗಿ ಅಲ್ಲೇ ಪ್ರತಿಭಟನೆ ಅನ್ನುವಂಥದ್ದು ಕಷ್ಟ ಆಗ್ತದೆ. ವಾಸ್ತವ ಬದುಕು ಹೊರಗೆ ಬರೋದು ಕಷ್ಟ ಆಗಿಬಿಡ್ತದೆ. ಹೀಗಾಗಿ ಕೆಲವೊಂದಿಷ್ಟು ಒಳ್ಳೆಯ ಲೇಖಕರು ಕೂಡ ಏನಾಗಿಬಿಡೋದಪ್ಪ ಅಂತಂದ್ರೆ ಈ ವಿಷಯದಲ್ಲೇ ದೊಡ್ಡ ಪ್ರಶಸ್ತಿಗಳನ್ನು ಪಡೆಯುವಲ್ಲಿ ನಾವು ಸೋತಿದ್ದೀವಿ ನಾವು ಅಂತೇಳಿ. ಕನ್ನಡದ ನಿಮಗೆ ಗೊತ್ತದೆ ಈಗಾಗಲೇ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಎಲ್ಲರಲ್ಲೂ ಒಂದು ಯೋಗ್ಯತೆ ಇದೆ. ನಿಶ್ಚಿತವಾಗಿ ಬುಕ್ಕರ್ಗಿಂತಲೂ ಹೆಚ್ಚಿಗೆ ಬಹುಮಾನ ಪಡೆಯುವಂಥದ್ದು, ನೋಬೆಲ್ ಬಹುಮಾನ ಪಡೆಯುವಂಥದ್ದು ಶಿವರಾಮ್ ಕಾರಂತರಲ್ಲೇ ಮತ್ತು ಕುವೆಂಪು ಅವರಲ್ಲಿ ನಿಶ್ಚಿತವಾಗಿಯೂ ಇತ್ತು. ಆದರೆ ಅವುಗಳನ್ನ ಇಂಗ್ಲೀಷ್ಗೆ ಅನುವಾದ ಮಾಡುವಂಥ ಒಂದು ಸಾಹಸ ಅವತ್ತಾಗಲಿಲ್ಲ. ಆದರೆ ಆ ಕೆಲಸವನ್ನು ಇವತ್ತು ನಮ್ಮ ದೀಪಾ ಬಾಸ್ತಿ ಇವತ್ತು ಚೆನ್ನಾಗಿ ಮಾಡಿ ಭಾನು ಮುಸ್ತಾಕ್ ಅವರನ್ನ ಮುಗಿಲತ್ರಕ್ಕೆ ಎಬ್ಬಿಸಿದವರು. ಯಾಕಂದರೆ ಇನ್ನುಳಿದ ಭಾಷೆಗೆ ಗೊತ್ತಾಗಬೇಕಲ್ಲ ಏನದ ಅಂತೇಳಿ ಅದು ಗುರ್ತಾಡೋದು. ಇವತ್ತು ಬುಕರ್ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಹಿತ ಅವ್ರನ್ನ ಕರೆಸಿ ಮಾತಾಡಬೇಕಾಗಿತ್ತು. ಆ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯನವರು ಹಿಂದಿನ ದಿನಗಳು ನೆನಪು ಮಾಡ್ಕೊಂಡಿದ್ದಾರೆ, ಇವ್ರು ಹೋರಾಟದಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ, ಲಂಕೇಶದ ಪತ್ರಿಕೆ ಬಗ್ಗೆ ನೆನಪು ಮಾಡ್ಕೊಂಡಿದ್ದಾರೆ. ಜೊತೆಗೆ ತಲಾ ಇಬ್ಬರಿಗೂ 10 ಲಕ್ಷ ರೂಪಾಯಿ ಕೊಡುವಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಹೆಚ್ಚು ಕೊಡುವಂಥದ್ದು. ಯಾಕಂದರೆ ಲೇಖಕರು, ಕವಿಗಳು, ಕಲಾಕಾರರು ಸಮಾಜವನ್ನು ತಿದ್ದುವಂಥವ್ರು, ಸಮಾಜ ಸತ್ಯಗಳನ್ನು ಜಗತ್ತಿಗೆ ಹೇಳುವಂಥವ್ರು. ಅವರಿಂದಾಗೆ ಸಾಹಿತ್ಯ ಉಳಿಯುವಂಥದ್ದು, ಅವರಿಂದಾಗೆ ಹೋರಾಟ ಉಳಿಯುವಂಥದ್ದು, ಅವರಿಂದಾಗೆ ಸಂಸ್ಕೃತಿ ಮುಂದುವರಿಯುವಂಥದ್ದು, ಅವರಿಂದಾಗೆ ನಾಗರಿಕತೆ ಬೆಳೆಯುವಂಥದ್ದು. ಇದು ನಾವು ಮರೆಯಲಿಕ್ಕಾಗೋದಿಲ್ಲ ಅಂತ. ಯಾಕಂದ್ರೆ ಒಬ್ಬ ಕವಿ, ಒಬ್ಬ ಕಲಾಕಾರ, ಅದೇಕಾರ ಒಬ್ಬ ಸಾಹಿತಿ ಒಂದು ಗಗನತ್ತರಕ್ಕೆ ಬೆಳಿಬೇಕಾಗಿದ್ದರೆ ಅವನಲ್ಲೇ ಬದುಕಿನ ಜೊತೆ, ಈ ನೆಲದ ಜೊತೆ, ನೆಲದ ಬೇರುಗಳ ಜೊತೆ, ಜಲ ಬೇರುಗಳ ಜೊತೆ ಅವರು ತಮ್ಮನ್ನು ತಾವು ಗುರುತಿಸಿಕೊಂಡಾಗ ಮಾತ್ರ ಆ ದೊಡ್ಡ ಮಟ್ಟದ ಕೃತಿ ಕೊಡೋಕ್ಕೆ ಸಾಧ್ಯ ಇದೆ. ಇವಾಗ ಶಿವರಾಮ್ ಕಾರಂತ ಮರಳಿ ಮಣ್ಣಿಗೆ ಅನ್ನುವಂಥ ಕಾದಂಬರಿ ಎಂಥ ಅದ್ಭುತವಾದ ಕಾದಂಬರಿ. ಅಳಿದ ಮೇಲೆ ಉಳಿಯುವುದೇನು ಅನ್ನೋಂಥ ಕಾದಂಬರಿ ಇವೆಲ್ಲ ಇಂಗ್ಲೀಷ್ಗೆ ಅನ್ನೋದಾಗಿದ್ದರೆ ಅದೇ ಕಾಲ ನಮ್ಮ ಕುವೆಂಪು ಅವರ ಅದ್ಭುತವಾದ ಕಾದಂಬರಿ ಕಾನೂರು ಹೆಗ್ಗಳಿಕೆ, ಅದಕ್ಕಿಂತ ಅದ್ಭುತವಾಗಿ ಮನೆಗಳಲ್ಲಿ ಮದುಮಗಳು, ಇವುಗಳೆಲ್ಲ ಇಂಗ್ಲೀಷ್ ಅನುವಾದ ಆಗಿದ್ದವಪ್ಪ ಅಂತಂದ್ರೆ ಇವತ್ತು ಅದು ಇಂಗ್ಲೀಷ್ ಅನುವಾದಕ್ಕೆ ಇವರು ಅನುವಾದಕ್ಕಾಗಿ ಅನುವಾದವಂಥದ್ದಾಗಬಾರ್ದು. ಮೂಲ ಕೃತಿಯಲ್ಲಿದ್ದಂತಹ ಸತ್ವವನ್ನು ಇಂಗ್ಲೀಷಿಗೆ ಮಾಡಲಿ, ಯಾವುದೇ ಭಾಷೆಗೆ ಮಾಡಲಿ ಅದು ಮುಟ್ಟುವಂಥದ್ದಾಗಬೇಕಾಗ್ಯದ. ಅದರ ಒಳಗಿನ ಸತ್ತು ಹೋಗ್ಬೇಕಾಗ್ತದೆ. ಆ್ಯಸ್ ಇಟ್ ಈಸ್ ಆಗಿ ಅದು ಹೋಗೋದು ಭಾಳ ಕಷ್ಟರೇ. ಯಾಕಂದರೆ ಅನುವಾದನೂ ಅಷ್ಟು ಸಾಮಾನ್ಯ ಕೆಲಸ ಅಲ್ಲ. ಆ ದಿಶೆಯಲ್ಲಿ ನಮ್ಮ ಭಾನು ಮುಸ್ತಾಕ್ ಅವರನ್ನು ಬಾಣೆತ್ತಿಗೆ ಎಬ್ಬಿಸಿದಂಥ ದೀಪಾ ಬಾಸ್ತಿ ಅವರಿಗೆ ಪುಸ್ತಕ ಕೊಟ್ಟಿದ್ದು ಸಹಿತ ಭಾಳ ಸ್ಮರಣೀಯ. ಇದೇ ಕಾಲಕ್ಕೆ ಅವರ ಸಾಹಸವನ್ನು ಏನಪ್ಪ ಅಂತಂದ್ರೆ ಅವ್ರ ಬರವಣಿಗೆಯನ್ನು, ಬದುಕನ್ನು ಬರೀ ಬರವಣಿಗೆ ಮಾತ್ರ ಮಾತಾಡಲಿಲ್ಲ, ಬರದಂಗೆ ಬದುಕಬೇಕು ಅನ್ನೋಂಥ ಭಾಳ ಮಾತುಗಳನ್ನು ನಾವು ಇವತ್ತು ಹೇಳಬೇಕಾಗಿದೆ. ಯಾಕಂದರೆ ಭಾಳ ಜನ ಬರೀತಾರೆ ಆದರ್ಶದ ಮಾತುಗಳನ್ನ, ಬದುಕೋದ್ರಲ್ಲಿ ಇರುವುದಿಲ್ಲ. ಕಾಂಪ್ರಮೈಸ್ ನೇಚರ್ ಇದು ಬಿಡುತ್ತದೆ, ಬಿಡಪ್ಪ ನಮಗೆ ಎದಕ್ಕೆ ಬೇಕಾಗಿದೆ ಅಂತೇಳಿ. ಹೀಗಾಗಿ ಆ ಕೃತಿಗಳಿಗೆ ಒಂದು ಸತ್ತು ಬರಲಿಕ್ಕೆ ಹೋಗೋದಿಲ್ಲ. ಯಶಸ್ವಿಯಾಗಿ ಬಂಡಾಯ ಸಾಹಿತ್ಯವನ್ನು ನಾವು ಟೀಕಾ ಮಾಡ್ಬೋದು. ಬಂಡಾಯ ಇವರು ಬೈತಾ ಅಡ್ಡಾಡ್ತಾರೆ, ನೆಗೆಟಿವ್ನೆಸ್ ಹೇಳ್ತಾರಂತೆ. ನೆಗೆಟಿವ್ನೆಸ್ ಹೇಳುವಂಥದ್ದಲ್ಲ, ವಸ್ತುಸ್ಥಿತಿನ ಹೇಳುವಂಥ ಕೆಲಸ ಆಗ್ಯದಲ್ಲಿ. ನವೋದಯದಲ್ಲಾಗಿರ್ಬೋದು, ನವ್ಯದಲ್ಲಾಗಿರ್ಬೋದು, ಅಲ್ಲಿ ಪ್ರತಿಭಟನೆ ಇಲ್ಲ ಅಂತಲ್ಲ. ನವೋದಯದಲ್ಲಂತೂ ಇನ್ನೂ ಅದ್ಭುತ ಬರಬರಿಗೆ ಅದಷ್ಟಿಲ್ಲ ಅಂತಲ್ಲ. ಆದರೆ ಎಲ್ಲ ರಮಣೀಯ ಭಾಷೆ, ಒಂದು ಏನಪ್ಪ ಅಂತಂದ್ರೆ ಸಮಸ್ಯೆಗಳನ್ನು ಸಹಿತ ಸುಂದರವಾಗಿ ಹೇಳುವಂಥ ಕೆಲಸ. ಹೀಗಾಗಿ ಎಷ್ಟೋ ಸಂದರ್ಭದಲ್ಲೇ ಸಮಾಜದ ಒಳ ಹರಿವು, ಅಲ್ಲಿ ಸಂಕಟ, ಬಡತನದ ನೋವು, ಗಳಿಕೆಯಾಗುವಂಥ ನೋವುಗಳು. ಯಾಕಂದ್ರೆ ಪ್ರತಿಯೊಂದು ಸಮಸ್ಯೆ ಮೂಲ ಏನಪ್ಪ ಅಂತಂದ್ರೆ ಕ್ಯಾಶ್. ಇವತ್ತು ನೋಡ್ರಿ, ವೆಸ್ಟರ್ನೈಸ್ ಕಂಟ್ರಿಗಳಲ್ಲಿ ಅವು ಬರೆದು ಬದುಕ್ಬೋದು ಒಬ್ಬ ಲೇಖಕ.
ಇದು ಭಾರತದಲ್ಲಿ ಭಾಳ ಕಷ್ಟ, ಆದರೂ ಕರ್ನಾಟಕದಂತೂ ಇನ್ನೂ ಕಷ್ಟ. ಎಲ್ಲೋ ಕೆಲವು ಜನ ಆಗ್ಬೋದು, ಎಕ್ಸೆಪ್ಷನ್ಸ್ ಅಂತೀವಿ ನಾವು. ಆದರೆ ಪ್ರತಿಯೊಬ್ಬರು ಬರೆದ ಬದುಕುವಂಥ ವ್ಯವಸ್ಥೆ ನಿರ್ಮಾಣ ಬೇಕಾಗಿದ್ರೆ ಆ ಪ್ರಮಾಣದಲ್ಲೇ ಕವಿ, ಲೇಖಕ, ಚಿಂತಕ ಅದನ್ನು ಬರೆಯುವಂಥ, ಅದನ್ನು ಮುಟ್ಟಿಸುವಂಥ ಕೆಲಸ ಅವರಿಂದ ಆಗಬೇಕು, ಅವಳಿಂದ ಅಥವಾ ಅವರಿಂದ. ಅದೇ ಕಾಲಕ್ಕೆ ಓದುವರು ಸಹಿತ ಅದು ಕೊಂಡು ಓದುವಂಥ ಮನಸ್ಥಿತಿಯೊಳಗೆ ಅವರು ಇರಬೇಕು. ಯಾರು ಮುಟ್ಟಿಸಿದ ಕೆಲಸವನ್ನು ಕವಿಗಳು ಮಾಡಬೇಕು. ಈಗ ಒಂದಕ್ಕೊಂದು ಲಿಂಕ್ ಇರೋದ್ರಿಂದಾಗ ಇಲ್ಲೇ ನಾವು ವಿಶೇಷವಾಗಿ ಲೇಖಕರೇನಪ್ಪ ಅಂತಂದರೆ ಇವತ್ತು ನಾವು ಏನು ಮಾಡ್ತೀವಿ, ಮ್ಯಾಕ್ಸಿಮಮ್ ಲೇಖಕರು ಒಂದು ಹೊಟ್ಟೆ ಬದುಕಿಗೆ ಒಂದು ಉದ್ಯೋಗ ಮಾಡ್ತಾ ಇರ್ತೀವಿ, ಉಳಿದು ಪಾರ್ಟ್ ಟೈಮ್ ಜಾಬ್ ಅಂತೇಳಿ ಇದು ಮಾಡ್ತಾ ಇರ್ತೀವಿ. ಈಗ ನಮ್ಮಲ್ಲಿ ಫೇಲ್ಯೂರ್ಸ್ ಹೆಚ್ಚಾಗ್ತಾರೆ. ನಮ್ಮಲ್ಲಿ ಭಾನು ಮುಸ್ತಾಕರಂತಹ ಲೇಖಕಿಯರಾಗಿರ್ಬೋದು, ಅಥವಾ ನಮ್ಮ ಶಿವರಾಮ್ ಕಾರಂತರಂಥವ್ರಾಗಿರ್ಬೋದು, ಕುವೆಂಪುರಂಥವ್ರಾಗಿರ್ಬೋದು, ಹೊರಬರೋದು ಭಾಳ ಕಷ್ಟ. ಗಿರೀಶ್ ಕಾರ್ನಾಡದವರು ಒಂದು ಅವ್ರ ಬದುಕಿನ ಏನೋ ಕಂಡುಕೊಂಡಿದ್ರು, ಆದರೂ ಒಳ್ಳೆಯ ಕೃತಿನೂ ಕೊಟ್ಟರು. ಎಸ್ ಆರ್ ಭೈರಪ್ಪನವ್ರು ನೋಡ್ರಿ, ಅವ್ರು ಯಾವುದೂ ಇಸಮ್ ಇರಲಿ, ಅವರು ಅದು ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಅವ್ರ ತತ್ವ, ಅವ್ರ ಸಿದ್ಧಾಂತ ಅವ್ರ ಜೊತೆಗೆ ಅದರಲ್ಲಿ ಒಳ್ಳೆಯದನ್ನು ಎಷ್ಟೋ ಕೊಟ್ಟರು ಅವ್ರು ನಮ್ಗೆ, ಇಲ್ಲಂತಲ್ಲ. ಪರ್ವ ಇವತ್ತು ನೆನಪಿಸ್ಕೊಂಡ್ರೆ ಅದನ್ನು ನಾವು ಇದ್ದಂಥವ್ರು ನಿಶ್ಚಿತವಾಗಿ ಅಂತ ಅದ್ಭುತ ಕೃತಿ ಕೊಟ್ಟಿದ್ದಾರಪ್ಪ ಇವರು, ಪರ್ವ ಅಂತೇಳಿ. ಆ ಪರ್ವದಲ್ಲಿ ಮಹಾಭಾರತಕ್ಕೆ ವ್ಯಾಖ್ಯಾನ ಮಾಡಿದಂಗೆ ಆಗಿದೆ ಇದು. ಹೀಗಾಗಿ ಇವತ್ತು ಎಸ್ ಆರ್ ಭೈರಪ್ಪನ ಸಿದ್ಧಾಂತ ದೃಷ್ಟಿಯಿಂದ ವಿರೋಧ ಮಾಡ್ತಿರ್ಬೋದು, ಬಟ್ ಅವ್ರ ರಚನೆ, ಒಂದು ರಚನಾತ್ಮಕ ಶಕ್ತಿ, ಬಡತನ, ನೋವು, ಸಂಕಟ ಅಲ್ಲಿ ಬಂದಿದ್ದರಿಂದಾಗೆ ಅವು ಕಸು ಅದಾವ. ಹಾಗೆ ಭಾನು ಮುಸ್ತಾಕ್ ಅವ್ರದ್ದು ಆಗಿರ್ಬೋದು, ಶಿವರಾಮ್ ಕಾರಂತರದ್ದು ಇನ್ನೂ ಉಳಿದವರು ಸಹಿತ, ಬೇಂದ್ರೆಯವರಲ್ಲೂ ಆ ಕಾವ್ಯದ ಇಲ್ಲಂತಲ್ಲ. ಆದರೆ ನೊಬೆಲ್ ಪ್ರಶಸ್ತಿ ಮಟ್ಟಕ್ಕೆ ಅದು ಹೋಗ್ತದನೋ ಇಲ್ಲೋ ಗೊತ್ತಿಲ್ಲ, ಅದು ಅನುವಾದ ಮಾಡಿದಾಗ ಗೊತ್ತಾಗುವಂಥದ್ದು. ಆದರೆ ಅವರ ಕವನಗಳನ್ನು ಇಂಗ್ಲೀಷ್ಗೆ ಅನುವಾದ ಮಾಡೋದು ಸುಲಭದ ಕೆಲಸ ಅಲ್ಲ. ಒಂದು ಹೊತ್ತಿಗೆ ಏನೋ ನಾವು ನಮ್ಮ ಕುವೆಂಪು ಅವ್ರದ್ದು ಮಾಡ್ಬೋದು, ಬಟ್ ಇಲ್ಲಿ ನೆಲದ ಸೊಗಡನ್ನು ಆ್ಯಸ್ ಇಟ್ ಈಸ್ ಆಗಿ ಇಂಗ್ಲೀಷ್ಗೆ ಅನುವಾದ ಮಾಡೋದು ಮಾತ್ರ ಭಾಳ ಕಷ್ಟದ ಕೆಲಸ ಬೇಂದ್ರೆ ಅವ್ರದ್ದು. ಆ ಕೆಲಸ ಆದರೆ ಭಾಳ ಉತ್ತಮ. ಅದೇನೋ ಆಗಲಿ, ಕನ್ನಡದಂತೆ ಬಸವಣ್ಣರ ವಚನ ಒಂದು ದೊಡ್ಡ ಸಾಹಸ ಆಗಿದ್ದು 12ನೇ ಶತಮಾನದಲ್ಲೇ. ಅದರ ನಂತರದಲ್ಲಿ ಅಂಥ ಪ್ರತಿಭಟನಾತ್ಮಕ ಸಾಹಿತ್ಯ ಬಂದಿರಲಿಲ್ಲ. ಬಂಡಾಯ ಸಾಹಿತ್ಯದಲ್ಲಿ ಬಂತು. ಲಂಕೇಶ್ ಅವರ ಸಮಯದಲ್ಲಿ ಅದು ಒಂದು ರೂಪ ಪಡೆದ ಮೂವನ್ನು ಸಂಘಟನೆ ಇನ್ನೊಬ್ಬ ತಿಳಿಸುವಂಥದ್ದು ಬಂತು. ಅಂಥ ಒಂದು ಪ್ರವಾಹದಲ್ಲೇ ನಮಗೊಂದು ಮುತ್ತು ರತ್ನವಾಗಿ ಭಾನು ಮುಸ್ತಾಕ್ ಅವರು, ಇನ್ನೂ ಅವ್ರು ಲೇಖಕರಿದ್ದರು, ಒಬ್ಬರು ಅಂತಲ್ಲ, ಅವ್ರು ಹೊರಗೆ ಬಂದರು, ಸಮಾಜದ ನೋವುಗಳನ್ನ ಹೇಳಿದರು. ನಿಜವಾಗಿ ಕನ್ನಡದಲ್ಲಿ ಬದಲಾವಣೆ ತಂದಂಥವರು ಕುವೆಂಪು ಮತ್ತು ಲಂಕೇಶ್ ಅವರ ಪತ್ರಿಕೆ, ಸ್ವತಃ ಲಂಕೇಶ್ ಅವರು. ಹೀಗಾಗಿ ಇವತ್ತು ನಮ್ಮ ಭಾನು ಮುಸ್ತಾಕ್ರಂಥ ಅವರ ಕೃತಿಗಳು ನಮಗೆ ಸಿಕ್ಕಿದಾವ. ಆದರೆ ಇವತ್ತು ಸಿದ್ದರಾಮಯ್ಯರವರು ಅದನ್ನು ಅವ್ರನ್ನ ಗುರುತಿಸಿ ಗೌರವಿಸಿ ಅವರಿಗೆ ಅವ್ರ ಪುಸ್ತಕಗಳು ಪ್ರತಿ ಗ್ರಾಮ ಪಂಚಾಯತಿಗೆ ಸಹಿತ ಮುಟ್ಟಿಸುವಂಥ ಕೆಲಸವನ್ನು ಮಾಡೋ ಕೆಲಸ ಮಾಡಿದ್ದಾರೆ. ಎಲ್ಲ ಕಡೆ ಕೊಂಡು ಅವ್ರಿಗೆ ಮುಟ್ಟಲಿ ಅಂತೇಳಿ ಪ್ರತಿ ಗ್ರಂಥಾಲಯಕ್ಕೆ ಇದು ಇನ್ನೂ ಹೆಚ್ಚಿಗೆ ಬರಲಿ, ಇನ್ನುಳಿದವರು ಸಾಹಿತ್ಯ ಸಹಿತ ಪ್ರತಿ ಗ್ರಂಥಾಲಯಕ್ಕೆ ಹೋಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭ ಮಾತು ನಡೆಸಬೇಕಾಗ್ತದೆ. ಹೊಸದಾಗಿ ಬರುತ್ತಿರುವಂಥ ಲೇಖಕರಿಗೆ ಸಹಿತ ಈ ಒಂದು ಏನಪ್ಪ ಅಂದ್ರೆ, ನಾವು ಒಳ್ಳೆಯದನ್ನು ಬರೆದ್ರೆ, ತ್ರಾಸು ತೊಗೊಂಡು ಬರೆದ್ರೆ ಭವಿಷ್ಯ ಐತಿ ಅನ್ನೋದಕ್ಕೆ ಇದೊಂದು ಭಾನು ಮುಸ್ತಾಕ್ ಅವರ ಈ ಕೃತಿ ಸಾಕ್ಷಿ. ಅವ್ರ ಬುಕ್ಕರ್ ಮಟ್ಟಕ್ಕೆ ಏರಿದ್ದಕ್ಕೆ ಅವರ ನೋವಿನ, ಸಂಕಟದ ಮತ್ತು ಪ್ರತಿಭಟನಾತ್ಮಕ ಅಷ್ಟಲ್ಲ, ನೋವುಗಳನ್ನು ಹೇಳುವಂಥ ಶೈಲಿಯಿಂದಾಗಿ ಇವತ್ತು ಮುಟ್ಟಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಮತ್ತು ಅವ್ರ ಇಡೀ ಕ್ಯಾಬಿನೆಟ್, ಇವತ್ತು ನಮ್ಮ ಡಿ ಕೆ ಶಿ ಆಗಿರ್ಬೋದು, ಸಚಿವರಾದ ಜಮೀರ್ ಅಹಮದ್ ಅವರಾಗಿರ್ಬೋದು, ಶಿವರಾಜ್ ತಂಗಡಗಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿ, ರಿಜ್ವಾನ ಅರ್ಷಾದ, ವಿಧಾನ ಸದಸ್ಯರಾದ ಕೆ ಗೋವಿಂದರಾಜು, ಹೀಗೆ ಸಾಹಿತ್ಯ ನಟರಾಜ್ ಹುಳಿಯಾರ, ಇವರೆಲ್ಲ ಕೂಡಿಕೊಂಡು ಇವತ್ತು ಆ ಫಂಕ್ಷನ್ದಲ್ಲಿ ಭಾಗಿಯಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಬರಹಗಾರರಿಗೆ. ಅವ್ರ ಬರಹಗಾರರನ್ನು ತೊಗೊಂಡು ಹೋಗುವಂಥದ್ದು ಅವ್ರಿಗೆ ಬಿಟ್ಟಂಥ ವಿಷಯ. ಇದೊಂದು ಆದರ್ಶ. ಬಟ್ ಇನ್ನೂ ಅಷ್ಟೇ ನಮ್ಮ ಸರ್ಕಾರ ಈ ಬರಹಗಾರಿಗೆ ಪ್ರೋತ್ಸಾಹ ಕೊಡಲಿ. ಮತ್ತು ಬರಹಗಾರರಾದರೂ ಸಹಿತ ಅದೊಂದು ಉದ್ಯೋಗನ್ನಾಗಿ ಅದ್ರ ಇನ್ವಾಲ್ವ್ ಆದರೆ ಮೋಸ್ಟ್ಲಿ ಯಶಸ್ವಿ ಆಗ್ಬೋದೇನೋ. ಆದರೂ ಒಂದು ಮಾತು ನಾವು ಹೇಳಲೇಬೇಕಾಗ್ಯದ, ಕೊಂಡು ಓದುವವರ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಭಾಳ ಕಡಿಮೆ. ಯಾಕಂದರೆ ಅವ್ರಿಗೆ ಉದ್ಯೋಗ ಇಲ್ಲ, ನಿರುದ್ಯೋಗ ಇರೋದ್ರಿಂದ ಕೊಂಡು ಓದು ಪ್ರವೃತ್ತಿ ಇಲ್ಲಿ ಬೆಳೀತಾ ಇಲ್ಲ ಅನ್ನೋ ಸಹಿತ ಅಷ್ಟ ಸತ್ಯದ. ಎಲ್ಲಿವರೆಗೆ ನಾವು ಅರ್ಥ ವ್ಯವಸ್ಥೆಯನ್ನು ಬಲಾಢ್ಯ ಮಾಡೋದಿಲ್ಲೋ, ಎಲ್ಲರಿಗೂ ಉದ್ಯೋಗ ಕೊಡಿಸೋದಿಲ್ಲೋ, ಈ ಸಮಸ್ಯೆ ಇದ್ದೇ ಇರೋದು. ಹಾಗೆ ಸರ್ಕಾರನ ಅನಿವಾರ್ಯವಾಗಿ ಇಂಥ ಲೇಖಕರನ್ನು ಗುರುತ ಹೇಳದ, ಕೇವಲ ಬುಕ್ಕರ್ ಬಂದದ, ಮೆಗಾಸ್ಟೆ ಬಂದದ, ನೊಬೆಲ್ ಬಂದದ, ನಾವು ಅದು ಬೆನ್ನ ತೆಗೆದು ಇನ್ನೂ ಉತ್ತಮ ರೈಟರ್ ಇದ್ದಾರಲ್ಲ, ಹೋಗಿ ಮುಟ್ಟಿಲ್ಲ. ಅಲ್ಲಿಗೆ ಮುಟ್ಟಲಾರದ ಕಾರಣ ಭಾಷಾಂತರ ಮಾಡುವಂಥದ್ದು. ಇಂಗ್ಲೀಷ್ ಒಂದು ಜಗದ ಒಂದು ರಿಚ್ ಭಾಷೆ, ಎಲ್ಲರಿಗೂ ಮುಟ್ಟಿದ ಭಾಷೆ ಅನ್ನೋದು ನಾವು ನೆನಪಿಟ್ಕೊಂಡು ಮುಂದಿನ ಹೆಜ್ಜೆಟ್ರೆ ಆಗ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಭಾನು ಮುಸ್ತಾಕ್ ಅಂತ ಕೃತಿ ಇನ್ನಷ್ಟು ಬರಲಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಇದನ್ನು ಹೇಳೋದೇನಿಲ್ಲ. H16 ನ್ಯೂಸ್ ಅರ್ಥಾತ್ ಸೀತಾರಾಮ ಸತ್ಯದ ಕೈಗೊಂಡು ವಂದನೆಗಳು.